ನಮಸ್ಕಾರ ವೀಕ್ಷಕರೇ, ಆರ್ಜೆ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕರ್ನಾಟಕ ರಾಜ್ಯದ 4 ಸಾರಿಗೆ ನಿಗಮಗಳ ನೌಕರರಿಗೆ ಸರ್ಕಾರದಿಂದ 38 ತಿಂಗಳ ವೇತನದ ಹಿಂಬಾಕಿ ಮತ್ತು ವೇತನ ಪರಿಷ್ಕರಣೆ ಮಾಡಬೇಕು ಎಂದು ಪ್ರಿಯದರ್ಶಿನಿ ಗ್ರಾಮೀಣಾಭಿವೃದ್ಧಿ ಫೌಂಡೇಶನ್ ಸುಮಾ ಎಸ್ ಕವಾಲ್ದಾರ್ ಹಾಗೂ MS ಪಾಟೀಲ್ ನರಿಬೋಳ್ ಜಂಟಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ 4 ಸಾರಿಗೆ ನಿಗಮದ ನೌಕರರಿಗೆ ಕೈಗಾರಿಕಾ ಒಪ್ಪಂದದಂತೆ ದಿನಾಂಕ 1/1/2020ರಿಂದ ವೇತನ ಪರಿಷ್ಕರಣೆ ಮಾಡಿದ್ದು, ಮಾರ್ಚ್ 2023ರಿಂದ ವೇತನ ಪರಿಷ್ಕರಣೆ ಕೈಗೊಂಡಿದ್ದು, ನಿವೃತ್ತ ನೌಕರರಿಗೆ ಉಪದಾನದ ಬಾಕಿ ಮತ್ತು ಗಳಿಕೆ ರಜೆ ನಗದೀಕರಣ ವ್ಯತ್ಯಾಸದ ಮೊತ್ತ ಪಾವತಿ ಮಾಡಿರುತ್ತಾರೆ. ಆದರೆ 38 ತಿಂಗಳ ವೇತನದ ಹಿಂಬಾಕಿ ಮಾತ್ರ ಪಾವತಿಸಿರುವುದಿಲ್ಲ. ಸಾರಿಗೆ ನೌಕರರ ಹಿಂಬಾತಿ ಪಾವತಿಸುವುದಕ್ಕೆ ಪ್ರಯಾಣಿಕರ ಟಿಕೆಟ್ ದರವನ್ನು -15% ಹೆಚ್ಚಿಸಲಾಗಿದೆ. ಅಲ್ಲದೆ ಇಂದಿನವರೆಗೆ ರಾಜ್ಯದ 4 ಸಾರಿಗೆ ನಿಯಮಗಳಿಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಪಾವತಿಸಬೇಕಿರುವ ಸುಮಾರು 4,200 ಕೋಟಿಗಳ ಮೊತ್ತವನ್ನು ಸಾರಿಗೆ ನಿಗಮಗಳಿಗೆ ಮರುಪಾವತಿ ಮಾಡಿಲ್ಲ. ಈ ಎಲ್ಲ ಕಾರಣಗಳಿಂದ ಇಂದಿನವರೆಗೆ ಹಿಂಬಾಕಿ ಪಾವತಿಸದೆ ಇರುವುದರಿಂದ 1/1/2024ರಿಂದ ವೇತನ ಪರಿಷ್ಕರಣೆ ಮಾಡದೇ ಇರುವುದರಿಂದ ರಾಜ್ಯದ 4 ಸಾರಿಗೆ ನಿಗಮಗಳ ನೌಕರರು ಮತ್ತು ಅವರ ಕುಟುಂಬ ವರ್ಗದವರು ತುಂಬ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ 32 ಕನ್ನಡ ನ್ಯೂಸ್, ಕಲಬುರಗಿ. ಸರ್ಕಾರ ಬಂದ ಮೇಲೆ ಆಗಬೇಕಾಗಿರ್ತಕ್ಕಂಥ ಮತ್ತು ಅವಶ್ಯಕತೆಗಳಿರ್ತಕ್ಕಂಥದಕ್ಕೆ ಯಾವುದಕ್ಕೂ ಲಕ್ಷ್ಯವನ್ನು ಕೊಡದೆ ತಮ್ಮ ಸ್ವಾರ್ಥಕ್ಕಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಯಾಕಂತಂದ್ರೆ ಉದಾಹರಣೆಗೆ ಹೇಳ್ಬೇಕಂತಂದ್ರೆ, ಇವತ್ತು ದಿವಸ ಕರ್ನಾಟಕ ರಾಜ್ಯದ 4 ಸಾರಿಗೆ ನಿಗಮಗಳ ಅಡಿಯಲ್ಲಿ ನೌಕರಿ ಮಾಡಿರ್ತಕ್ಕಂಥ ಕಂಡಕ್ಟರ್, ಡ್ರೈವರ್, ಅಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡ್ತಕ್ಕಂಥವರಿಗೆ ಏನು ಪ್ರತಿ 4 ವರ್ಷಕ್ಕೊಮ್ಮೆ ವೇತನ ಆಯೋಗ ರಚನೆಯಾಗಿ ಪ್ರತಿ 4 ವರ್ಷಕ್ಕೊಮ್ಮೆ ಪಗಾರ ಅವರ ಸಂಬಳವನ್ನು ಹೆಚ್ಚು ಮಾಡಬೇಕು. ಅದು ಹಾಗೆ ಹಲವಾರು ತಿಂಗಳುಗಳು ಕಳೆದರು. ಸುಮಾರು 38 ತಿಂಗಳುಗಳಿಂದ ಅವರಿಗೆ ಹಿಂಬಾಕಿ ವೇತನವನ್ನು ನೀಡದೆ ಸತಾಯಿಸ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಅಂತ ಹೇಳ್ತಿದ್ದೀವಿ. ಯಾಕಂತಂದ್ರೆ ಇತ್ತೀಚೆಗೆ 3-4 ದಿನಗಳ ಹಿಂದೆ ತಮ್ಮ ಗಮನಕ್ಕಿರಬಹುದು, ಮಾಧ್ಯಮದಲ್ಲೂ ಕೂಡ ಅದರ ಬಗ್ಗೆ ಟೀಕೆ ಟಿಪ್ಪಣಿಗಳು ಬಂದಿವೆ. ಏನು ಅಂದರೆ, ಇವತ್ತು ದಿವಸ ಇವರಿಗೆ ವೇತನ ಹಿಂಬಾಕಿ ನೀಡದೆ ಸತಾಯಿಸ್ತಿರೋದ್ರಿಂದ ಅವರ ಕುಟುಂಬಗಳು ಇವತ್ತು ದಿವಸ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾವೆ. ಆದರೆ ಅದನ್ನು ಪರಿಹರಿಸೋದು ಬಿಟ್ಟು ಇವತ್ತು ದಿವಸ ಕೆಲಸಕ್ಕೆ ಬರಲಾರ್ದಂಥ ನಿಗಮ ಮಂಡಳಿಗಳಿಗೆ ಅಲ್ಲಿ ಒಂದು ನಿಗಮ ಮಂಡಳಿದಾಗ ₹1 ಇಲ್ಲ. ಆದರೆ ಅಂಥದಕ್ಕೆ MLAಗಳಿಗೆ, MLA ಮಕ್ಕಳಿಗೆ ಬೇಕಿದ್ದವರಿಗೆ ಒಂದು ಅಧ್ಯಕ್ಷರನ್ನಾಗಿ ಮಾಡಿ ಅವರಿಗೊಂದು ಕಾರು ಕೊಟ್ಟು, ಅವರಿಗೆ ಏನಂತಾರೆ ಎಸ್ಕಾರ್ಟ್ ಕೊಟ್ಟು, ಮತ್ತು ಅವರಿಗೆ PA ಆಪ್ತ ಕಾರ್ಯದರ್ಶಿ ಅಂತೇಳಿ ಕೊಟ್ಟು ಒಬ್ಬೊಬ್ಬರಿಗೆ ಕನಿಷ್ಠ 7 ಲಕ್ಷ ಖರ್ಚು ಮಾಡ್ತಾ ಇದೆ ಸರ್ಕಾರ ಒಬ್ಬೊಬ್ಬ ನಿಗಮ ಮಂಡಳಿ. ಅದಕ್ಕೆ ಖರ್ಚು ಮಾಡ್ಲಿಕ್ಕೆ ಸರ್ಕಾರದಾಗ ರೊಕ್ಕ ಆದ್ರೆ ಹಗಲು ರಾತ್ರಿ ದುಡಿದು ಜನಸೇವೆ ಮಾಡ್ತಕ್ಕಂಥವ್ರಿಗೆ, ಜನರ ಸಲುವಾಗಿ ಹಗಲು ರಾತ್ರಿ ಹೆಂಡ್ರು ಮಕ್ಕಳು ಬಿಟ್ಟು ಎಲ್ಲಿ ಬೇಕಲ್ಲಿ ಬಸ್ ಡಿಪೋದಾಗ ಮಕ್ಕಂತ ಈ ಕೆಲಸ ಮಾಡೋಂಥವ್ರಿಗೆ ಸಂಬಳ ಕೊಡ್ಲಿಕ್ಕೆ ರೊಕ್ಕ ಇಲ್ಲ ಅಂತಕ್ಕಂಥದ್ದು ಇದು ನಾಚಿಕೆಗೇಡಿನ ವಿಷಯ. ಸರ್ಕಾರ ಜಾಗೃತರಾಗಬೇಕು ಇವತ್ತಿನ ದಿವಸ. ಯಾಕಂದ್ರೆ ಅವರು ಹೆಂಡ್ರು ಮಕ್ಕಳು ಎಲ್ಲೋ ಬಿಟ್ಟು ಇವತ್ತಿನ ದಿವಸ ಕಲಬುರಗಿಯಿಂದ ಬೆಂಗಳೂರು ಆಗಿರ್ಬೋದು, ಗೋವಾ ಆಗಿರ್ಬೋದು, ಮಹಾರಾಷ್ಟ್ರ, ಆಂಧ್ರ ತಿರುಗಾಡ್ತಿರ್ತಾರೆ. ಅಂಥವ್ರಿಗೆ ಸಂಬಳ ಹಿಂಬಾಕಿ ವೇತನ ಕೊಡದೆ ಸತಾಯಿಸಿ ನೀವು ನಿಮ್ಮ ಸರ್ಕಾರದಲ್ಲಿರ್ತಕ್ಕಂಥ MLAಗಳಿಗೆ, MLA ಮಕ್ಕಳಿಗೆ ಸಮಾಧಾನ ಮಾಡೋ ಸಲುವಾಗಿ ಪಾಲ್ತು ದುಡ್ಡು ಖರ್ಚು ಮಾಡ್ತಾ ಇದ್ದೀರಿ. ನಾಚಿಕೆ ಆಗ್ಬೇಕಂತ ಹೇಳ್ತಾ ಇದ್ದೀವಿ. ಇವತ್ತು ದಿವಸ ಕೂಡಲೇ ಸರ್ಕಾರಿ ಏನು ನೌಕರರಿದ್ದಾರೆ, ಈ KKRTC, NAKRTC ಈ ವಲಯದ 4 ವಿಭಾಗಗಳಲ್ಲಿ ಸುಮಾರು 38 ತಿಂಗಳಿಂದ ಏನು ಹಿಂಬಾಕಿ ವೇತನ ತಡೆ ಹಿಡಿದಿದ್ದೀರಿ, ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಅವರ ಹೆಂಡ್ರು ಮಕ್ಕಳು ಇವತ್ತು ದಿವಸ ಅವರ ಕುಟುಂಬಗಳೇ ಆರ್ಥಿಕ ಸಂಕಷ್ಟದಲ್ಲಿದ್ದಾವೆ. ಅವ್ರಿಗೆ ಪ್ರತಿಯೊಂದಕ್ಕೂ ಈಗ ದುಡ್ಡಿನ ಅವಶ್ಯಕತೆ ಇರುವುದರಿಂದ ಅವರು ಎಷ್ಟು ನೊಂದಿದ್ದಾರೆ ಅಂತಂದ್ರೆ, ಮಾನಸಿಕವಾಗಿ ನೌಕರಿ ಬಿಟ್ಟು ಎಲ್ಲರೇ ಕೆಲಸ ಮಾಡಕ್ಕೆ ಹೋಗ್ಬೇಕಂತಕ್ಕಂಥ ಒಂದು ಮಾನಸಿಕವಾಗಿ ಆಘಾತವಾಗಿದ್ದಾರೆ. ಅಂಥವರ ಬೆಂಬಲಕ್ಕೆ ನಿಲ್ಲಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಹಾಗಾಗಿ ಸರ್ಕಾರ ಕೂಡಲೇ ಈ ಏನು ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ಈ 4 ನಿಗಮಗಳಲ್ಲಿ ಕೆಲಸ ಮಾಡತಕ್ಕಂಥ ಕುಟುಂಬದವರಿಗೆ ಹಿಂಬಾಕಿ ವೇತನ ನೀಡುವ ಮುಖಾಂತರ ಅವರಿಗೆ ಆರ್ಥಿಕವಾಗಿ ಸಹಕಾರ ನೀಡಬೇಕು. ಮತ್ತು ಇಲ್ಲದೆ ಅವರು ಯಾವುದೇ ರೀತಿ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಆ ಸರ್ಕಾರಿ ನೌಕರರು ಯಾವುದೇ ರೀತಿಯ ಹೋರಾಟ ಮಾಡಿದರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥ ನಮ್ಮೆಲ್ಲ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ನಾವು ಬೆಂಬಲಕ್ಕೆ ನಿಲ್ಲಬೇಕಾಗ್ತದೆ. ಅವಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ
ಈ ಸರ್ಕಾರವೇ ಜವಾಬ್ದಾರಿ ಆಗ್ತದೆ ಅಂತಕ್ಕಂಥ ಎಚ್ಚರಿಕೆನ ತಮ್ಮ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರ ಕೊಡ್ತಾ ಇದ್ವಿ. ಅದಕ್ಕೆ ತಾವು ಕೂಡ ಈ ಒಂದು ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಬೆನ್ನೆಲುಬಾಗಿ ನಿಂತು ಅವರ ಬೆಂಬಲ ನಿಲ್ಲುವ ಕರ್ತವ್ಯ. ಹಾಗಾಗಿ ಕೂಡಲೇ ಸರ್ಕಾರ ಅವರ ಬಾಕಿ ಏನು 38 ತಿಂಗಳಿಂದ ಏನು ಹಿಂಬಾಕಿ ವೇತನ ತಡೆ ಹಿಡಿದಾರೆ ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಅವರಿಗೆ ಹೆಚ್ಚಿನ ಸೌಲಭ್ಯ ನೀಡುವ ಮುಖಾಂತರ ಅವರಿಗೆ ಮತ್ತೆ ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡಬೇಕು. ಅದರ ಜೊತೆಗೆ ಅವರು ನಾಳೆ ಏನು ಬೆಂಗಳೂರಿಗೆ ಡೆಲಿಗೇಷನ್ ಹೋಗ್ತಾ ಇದ್ದಾರೆ, ಅವ್ರ ಸಮಸ್ಯೆ ಬಗೆಹರಿದಿದ್ರೆ ನಾವು ಕೂಡ ಅವ್ರ ಜೊತೆಗೆ ನಿಂತು ಬೆಂಗಳೂರಿನ ವಿಧಾನಸೌಧ ಕಚೇರಿ ಎದುರು ವಿಧಾನಸೌಧ ಎದುರು ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಹಿಂದಿಡುವ ಮಾತಿಲ್ಲ ಅಂತಕ್ಕಂಥ ಮಾತನ್ನು ತಮ್ಮ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಅದರ ಜೊತೆಗೆ ಇನ್ನಿಷ್ಟು ವಿಷಯಗಳನ್ನು ಕೂಡ ಈ ಸುಮಂತ್ ಅವರು ಮಾತಾಡ್ಬೇಕಂತ ಕೇಳ್ತಾರೆ. ಎಲ್ಲ ಪ್ರಯಾಣಿಕರು ಇವಾಗ ಶಕ್ತಿ ಯೋಜನೆ ಮಾಡಿರೋರು ಅವರೇ. ಪ್ರತಿ ತಿಂಗಳು ಅವರು ಮೊಟ್ಟ ಮೊದಲಿಗೆ ಶಕ್ತಿ ಯೋಜನೆ ಜಾರಿಗೆ ತರಬಾರ್ದಾಗಿತ್ತು, ಯಾವುದೇ ಪಂಚ ಯೋಜನೆಗಳು ಜಾರಿಗೆ ತರಬಾರ್ದಾಗಿತ್ತು. ಅವರೇ ಶಕ್ತಿ ಯೋಜನೆ ಮಾಡಿ ಸರ್ಕಾರದಲ್ಲಿ ಇವಾಗ ಬಜೆಟ್ ಇಲ್ಲ ಅಂತ ಹೇಳ್ತಿರೋದು. ಆ ಶಕ್ತಿ ಯೋಜನೆ ಇವರು ಡ್ರೈವರ್ಗಳು, ಕಂಡಕ್ಟರ್ಗಳು, ಮೆಕ್ಯಾನಿಕ್ ಇಲ್ಲದೆ ಜಾರಿ ಆಗೋದಿಲ್ಲ. ಯಾಕಂದರೆ ಅವರು ಡ್ರೈವರ್ ಕಂಡಕ್ಟರ್ಗಳಿದ್ರೆ ಅಲ್ಲಿ ಫ್ರೀ ಬಸ್ಸಲ್ಲಿ ಹೆಣ್ಮಕ್ಳು ಸಂಚಾರ ಮಾಡಬಹುದು. ಅದರ ಒಂದು ಉದ್ದೇಶದಲ್ಲಿ ಗಮನ ಇಟ್ಕೊಂಡು ಆ ಡ್ರೈವರ್ಗಳಾಗಲಿ, ಕಂಡಕ್ಟರ್ಗಳಾಗಲಿ ಮತ್ತು ಮೆಕ್ಯಾನಿಕ್ಗಳಾಗಲಿ ಯಾವುದೇ ಒಂದು ರಾಜ್ಯ ಸಂಚಾರ ಸಾರಿಗೆ ನಿಗಮದಲ್ಲಿ ಕೆಲಸ ಮಾಡತಕ್ಕಂಥ ಪ್ರತಿಯೊಬ್ಬ ಪ್ರಜೆಯಲ್ಲೂ ಕೂಡ ಅವರ ಕುಟುಂಬ ಎಲ್ಲ ಹೆಂಡತಿ ಮಕ್ಕಳು ಅವ್ರ ಸಂಸಾರವನ್ನು ಬಿಟ್ಟು ಅವರು ಕೆಲಸ ಜೀವನದ ಹಂಗನ್ನು ಬಿಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅವರಿಗೆ ನಾವು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಮತ್ತು ಪ್ರಿಯದರ್ಶಿನಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಎಲ್ಲ ಸಂಘಟನೆಗಳು ನಾವು ಅವ್ರ ಬೆಂಬಲಕ್ಕೆ ಇರ್ತೀವಿ. ಪ್ರತಿದಿನವೂ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಸೌಲಭ್ಯಗಳು ಕಾನೂನಾತ್ಮಕವಾಗಿ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಬೇಕು. ಆದಷ್ಟು ಬೇಗ ಈ ಒಂದು ಕಾರ್ಯರೂಪಕ್ಕೆ ಬರದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಬೆಂಗಳೂರು ಚಲೋವನ್ನು ಒಂದು ಚಳವಳಿ ಮಾಡಿ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಅಂತ ನಾನು ಈ ಮೂಲಕ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀನಿ.